ನಮಸ್ಕಾರ. ಇವತ್ತಿನ ವಿಷಯ ವಿಕ್ಟಿಮ್ ಮೈಂಡ್ ಸೆಟ್ ಅಂತ. ಅಂದರೆ ನಾನು ಬಲಿಪಶು ಅಂತ ನಾನು ಯಾವಾಗಲೂ ಅಂದ್ಕೊಂಡ್ರೆ ನಾನು ಹೇಗೆ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಎಕ್ಸಾಂಪಲ್ಸ್ ಜೊತೆ ನೋಡೋಣ. ಓಕೆನಾ? 3 ಕಂಡೀಷನ್ಗಳಲ್ಲಿ ನೋಡೋಣ. ಒಂದನೇದೇನೆಂದರೆ, ಇವಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನಗೆ ಬಾಸ್ ಇರ್ತಾರೆ. ಬಾಸ್ ಏನು ಮಾಡ್ತಾರೆ, ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಆವಾಗ ನಾನು ಏನು ಮಾಡ್ತೀನಿ, ನನ್ನನ್ನು ಅಪ್ರಿಷಿಯೇಟ್ ಮಾಡದೇ ಇರೋದ್ರಿಂದ ಅದು ಬಾಸ್ದು ಪ್ರಾಬ್ಲಮ್, ಅದು ಬಾಸ್ ಮಿಸ್ಟೇಕ್, ಅದು ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ. ಬಾಸ್ ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡಲ್ಲ. ಬದಲು ನನ್ನನ್ನು ಬಾಸ್ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಂದರೆ ಅದನ್ನೇ ನಾನು ಅಂದ್ಕೊಂಡು ಬೇಜಾರು ಮಾಡ್ಕೊಂಡಿರೋದು. ವಿಕ್ಟಿಮ್ ಮೈಂಡ್ ಸೆಟ್ನಲ್ಲಿ ನಾನು ನರಳುತ್ತಾ ಇಲ್ಲ, ನನಗೆ ಕಷ್ಟ ಆಗ್ತಾ ಇಲ್ಲ ಅಂತ ಅಲ್ಲ, ನನಗೆ ಕಷ್ಟ ಆಗ್ತಾ ಇರುತ್ತೆ. ಅದನ್ನು ರಿಸೀವ್ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ನಾನು ಯಾವುದಕ್ಕೂ ಜವಾಬ್ದಾರಿನೇ ತಗೊಳ್ಳೋದಿಲ್ಲ, ಎಲ್ಲದನ್ನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿಬಿಡೋದು. ಇನ್ನು ಈಸಿಯಾಗಿ ನೋಡೋಣ. ಇವಾಗ ಮಳೆಗಾಲ, ಹೊರಗಡೆ ಮಳೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಹೊರಗಡೆ ಹೋಗುವಾಗ ಛತ್ರಿಯನ್ನು ಮರೆತುಬಿಟ್ಟು ಹೋಗಿದ್ದೀನಿ ಅಂತ ಹೇಳಲ್ಲ. ಛತ್ರಿನ ಎತ್ತಿಟ್ಕೊಂಡಿದ್ದೆ, ಅಷ್ಟೊತ್ತಿಗೆ ನೀವು ಫೋನ್ ಮಾಡಿದ್ರಿ, ಆದ್ದರಿಂದ ನನಗೆ ಛತ್ರಿ ಮರ್ತೋಗಿರೋದ್ರಿಂದ ಅದು ನಿಮ್ಮ ತಪ್ಪು. ನನಗೆ ಛತ್ರಿ ಮರ್ತೋಗೋದಕ್ಕೆ ನೀವು ಕಾರಣ. ಆಮೇಲೆ ನಾನು ಹೊರಗಡೆ ಹೋದೆ, ಮಳೆ ಬಂದೋಯ್ತು, ಈಗ ಮಳೆ ತಪ್ಪು. ನಂದೇನು ತಪ್ಪಿಲ್ಲಪ್ಪ, ನಾನು ಹೆಲ್ಪ್ಲೆಸ್, ನಾನು ಪಾಪದವಳು. ಪ್ರಾಬ್ಲಮ್ಮು ಮಿಸ್ಟೇಕ್ಸ್ ಎಲ್ಲ ಯಾರದ್ದು? ನೀವು ಕ್ರಿಯೇಟ್ ಮಾಡ್ತಾಯಿದ್ದೀರಾ. ನೀವು ಫೋನ್ ಮಾಡದೇ ಇದ್ದಿದ್ರೆ ನಾನು ಛತ್ರಿ ತೊಗೊಂಡು ಹೋಗ್ತಿದ್ದೆ, ನನಗೆ ಮರ್ತೋಗ್ತಾ ಇರಲಿಲ್ಲ. ಮರ್ತೋಗ್ತಿತ್ತೋ ಇಲ್ವೋ ಬೇರೆದು ರೀಸನ್ನು, ಆದರೆ ಅಷ್ಟೊತ್ತಿಗೆ ಫೋನ್ ಮಾಡಿರೋದು ನಿಮ್ಮ ಮಿಸ್ಟೇಕು. ಆಮೇಲೆ ಹೊರಗಡೆ ಹೋದಾಗ ಮಳೆ ಬಂದಿದ್ದು ಮಳೆ ಮಿಸ್ಟೇಕು. ನಂದೇನು ಮಿಸ್ಟೇಕ್ಸೇ ಇರಲ್ಲ, ನಾನು ಹೆಲ್ಪ್ಲೆಸ್, ನಾನು ವಿಕ್ಟಿಮ್ ಅಂತ ಫೀಲ್ ಮಾಡ್ಕೊಳ್ಳೋದು ವಿಕ್ಟಿಮ್ ಮೈಂಡ್ ಸೆಟ್. ಆಯಿತಾ? ಇವಾಗ ಸ್ಟೂಡೆಂಟ್ಸ್ ಆದರೆ ನೋಡೋಣ. ಇವಾಗ ನಾನು ಸ್ಟೂಡೆಂಟು, ನಾನು ಎಕ್ಸಾಮ್ ಬರೀತೀನಿ, ನನಗೆ ಚೆನ್ನಾಗಿ ಮಾರ್ಕ್ಸ್ ಬರಲಿಲ್ಲ. ಈಗೇನಾಗಬೇಕು ಹೇಳಿ? ಒಂದೇದು, ಆ ಟೀಚರ್ಗೆ ನನ್ನನ್ನು ಕಂಡ್ರೆ ಆಗ್ತಾ ಇಲ್ಲ, ನನ್ನನ್ನು ಅವ್ರು ಲೈಕ್ ಮಾಡಲ್ಲ, ಅದಕ್ಕೇ ನನಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ, ಸರಿಯಾಗಿ ಕರೆಕ್ಷನ್ ಮಾಡಿಲ್ಲ. ಇಲ್ಲ ಅಂದರೆ ನಾನು ತುಂಬ ಚೆನ್ನಾಗಿ ಬರಿತಾ ಇದ್ದೆ, ನನಗೆ ಹುಷಾರಿರಲಿಲ್ಲ. ಆ ಹುಷಾರಿಲ್ಲದೆ ಇರೋದ್ರ ಪ್ರಾಬ್ಲಮ್ ಆಗಿರೋದ್ರಿಂದ ಎರಡನೇದಾಗಿ ಎಕ್ಸಾಮ್ ಚೆನ್ನಾಗಾಗಲಿಲ್ಲ. ನಾನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಟೀಚರ್ ಹೇಗಿದ್ರು ಅಂತ ಅಲ್ಲ, ನಾನು ಎಕ್ಸಾಮ್ಗೆ ನೀಟಾಗಿ ಪ್ರಿಪೇರ್ ಆಗಿದ್ದರೆ, ಕ್ವಶನ್ ಪೇಪರ್ನ ನೀಟಾಗಿ ಓದ್ಕೊಂಡಿದ್ರೆ, ಆನ್ಸರ್ಗಳನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾಯಿತ್ತು ಅಂತ ನಾನು ಜವಾಬ್ದಾರಿ ತೊಗೊಳ್ಳೋದೇ ಇಲ್ಲ. ಅದು ಕ್ವಶನ್ ಪೇಪರ್ ಸೆಟ್ ಮಾಡಿದವ್ರ ಮಿಸ್ಟೇಕು, ತುಂಬ ಡಿಫಿಕಲ್ಟ್ ಕ್ವಶನ್ ತೆಗೆದಿದ್ದಾರೆ. ಎರಡನೇದು, ಆ ಟೀಚರ್ ನನ್ನನ್ನು ಲೈಕ್ ಮಾಡ್ತಾ ಇಲ್ಲ, ಅದಕ್ಕೆ ಅವ್ರು ನನ್ನ ಮಾರ್ಕ್ಸನ್ನು ಕರೆಕ್ಟಾಗಿ ಕೊಡ್ದಿರ ಕಡಿಮೆ ಕೊಟ್ಟಿದ್ದಾರೆ. ಮತ್ತು ನನಗೆ ಹುಷಾರಿರಲಿಲ್ಲ, ಆದ್ದರಿಂದ ಅದು ಆರೋಗ್ಯ ಸರಿ ಇಲ್ಲದೆ ಇರೋದು ಆ ರೋಗದ ತಪ್ಪು, ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲಪ್ಪ ಅಂತ ಬ್ಲೇಮ್ ಮಾಡ್ತೀವಲ್ಲ. ಯಾವುದಕ್ಕೂ ನನ್ನ ಜವಾಬ್ದಾರಿಯನ್ನು ನಾನು ತೊಗೊಳ್ಳೋದಿಲ್ಲ. ನನ್ನ ಕಂಟ್ರೋಲಲ್ಲಿ ಬರಬಹುದಾದ ಚಿಕ್ಕ ಚಿಕ್ಕ ವಿಷಯನೂ ನಾನು ತೊಗೊಳ್ಳೋದಿಲ್ಲ. ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಹೊರಿಸ್ಬಿಡೋದು, ನಾನು ವಿಕ್ಟಿಮ್ ಅಂತ ಪೋಸ್ಟ್ ಕೊಡೋದು. ಇದು ವಿಕ್ಟಿಮ್ ಮೈಂಡ್ಸೆಟ್. ಇನ್ನೊಂದು ನೋಡೋಣ, ರಿಲೇಷನ್ಶಿಪ್ಪಲ್ಲಿ ಹೇಗಾಗುತ್ತೆ ಅಂತ. ಇವಾಗ ಫ್ಯಾಮಿಲಿನಲ್ಲಿ ಎಲ್ಲರೂ ಪ್ರೀತಿ ಮಾಡಿಕೊಂಡು ಚೆನ್ನಾಗಿ ಹ್ಯಾಪಿಯಾಗಿ ಖುಷಿಯಾಗಿರ್ಬೇಕು, ಹಾಗಿರೋದಿಲ್ಲ. ಎಲ್ಲಿ ಏನೇ ರಗಳೆ ಕಿರಿಕಿರಿ ಬಂದ್ರೂ ಎಸ್ಕೇಪ್, ಜನ ಅಲ್ಲಿಲ್ಲ, ಬ್ಲೇಮ್ ಮಾಡೋದೆಲ್ಲ ಬೇರೆಯವ್ರನ್ನ. ಓ ನೀನು ಮಾಡಲಿಲ್ಲ ಯಾಕೆ ಅಂತ ನಮ್ಮನ್ನೇ ಕೇಳ್ಬಿಡೋದು, ನಿಮ್ಮನ್ನೇ ಕೇಳ್ಬಿಡೋದು. ನಂದೇನು ತಪ್ಪಿಲ್ಲಪ್ಪ, ನಾನೇನು ಮಾಡಿದೆ, ನನಗೇನು ಗೊತ್ತಿಲ್ಲ, ನೀನು ಸರಿಯಾಗಿ ಯಾಕೆ ಇಟ್ಕೊಳ್ಳಿಲ್ಲ, ಈ ಥರ ಎಲ್ಲದಕ್ಕೂ ನಿಮ್ಮ ಮೇಲೆ ತಪ್ಪಾಕ್ಬಿಟ್ಟು ನಾನು ಪಾಪದವಳಾಗ್ಬಿಡೋದು. ಅಯ್ಯೋ ಹೀಗೆಲ್ಲ ಯಾಕೆ ಎಲ್ಲರೂ ನನಗೆ ಹೀಗೆ ಮಾಡ್ತಾರೆ, ನಮ್ಮ ಹತ್ರ ಏನು ಇಂಪ್ರೂವ್ ಮಾಡ್ಕೊಳ್ಳೋದಿದೆಯೋ ಅದನ್ನು ಮಾಡ್ಕೊಳ್ಳೋದೇ ಇಲ್ಲ, ಬದಲಿಗೆ ತಪ್ಪೆಲ್ಲ ಬೇರೆಯವ್ರದ್ದು ಅಂತ ಹೇಳ್ಬಿಡೋದು ವಿಕ್ಟಿಮ್ ಮೈಂಡ್ಸೆಟ್. ಆಯಿತಾ? ಇದು ಹೇಗಿರುತ್ತೆ ಗೊತ್ತಾ? ಅವ್ರಿಗೆ ನರಳಾಟ ನಿಜವಾಗ್ಲೂ ಇರುತ್ತೆ. ಯೂಶ್ವಲಿ ಲೈಫಲ್ಲಿ ಯಾರಿಗ್ರಿ ಕಷ್ಟ ಇರಲ್ಲ, ಯಾರಿಗ್ರಿ ಪ್ರಾಬ್ಲಮ್ ಇರಲ್ಲ, ಆದರೆ ಎಷ್ಟು ಕಷ್ಟದಲ್ಲಿದ್ದವರು ಅದನ್ನು ಹೇಗೆಲ್ಲ ಓವರ್ಕಮ್ ಆಗ್ತಾರೆ ಹೇಳಿ? ನೀವೇ ನೋಡಿರ್ಬೋದು. ಕಾಲಿಲ್ಲದೆ ಇದ್ರೂ ಕೈಯಲ್ಲಿ ಚಿತ್ರ ಬಿಡಿಸೋರು ಇರ್ತಾರೆ, ಕೈಯಲ್ಲಿ ಚಿತ್ರ ಇಲ್ಲದೆ ಇದ್ದವರು ಕಾಲಲ್ಲಿ ಚಿತ್ರ ಬಿಡಿಸೋರು ಇರ್ತಾರೆ, ಕೈ ಕಾಲು ಇಲ್ಲದೆ ಇದ್ರೂ ಏನೋ ಮಾಡ್ಕೊಂಡು ಆರ್ಚರಿನಲ್ಲೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮಗೆಲ್ಲ ಸರಿ ಇದ್ರೂ ಆರ್ಚರಿನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರ್ತಾ ಇರಲ್ಲ. ಅವ್ರು ಏನೂ ಇಲ್ದಿರ ಅದನ್ನು ಅಚೀವ್ ಮಾಡಿರ್ತಾರೆ. ಅಂದರೆ ವಿಕ್ಟಿಮ್ ಆದವ್ರೂ ವಿಕ್ಟಿಮ್ ಅಂತ ಅಂದ್ಕೋಬೇಕಂತ ಇಲ್ಲ, ಸರಿಯಾಗೇ ಇದ್ದವ್ರೂ ವಿಕ್ಟಿಮ್ ಅಂತ ಅಂದ್ಕೊಂಡ್ಬಿಡೋದು. ಎಲ್ಲದಕ್ಕೂ ಬೇರೆಯವ್ರು ಬ್ಲೇಮ್ ಮಾಡೋದು, ನಂದೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಬ್ಲೇಮ್ ಮಾಡಿಕೊಂಡು, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೆಲ್ಪ್ಲೆಸ್ ಆಗಿ ಫಿಯರ್ ಮಾಡಿಕೊಂಡು ಎಲ್ಲದನ್ನು ವರ್ಸ್ಟನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಏನಂದರೆ, ಇವಾಗ ನೀವು ಡ್ರೈವಿಂಗ್ ಮಾಡೋದಕ್ಕೆ ಹೋಗ್ತೀರಾ ಅಥವಾ ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಹೋಗ್ತೀರಾ ಅಂದರೆ ಅದರಿಂದ ಬರಬಹುದಾದ ಗುಡ್ ಔಟ್ಕಮ್ಗಳನ್ನು ಯೋಚನೆ ಮಾಡೋದಿಲ್ಲ. ಅದ್ರ ಬದಲಿಗೆ
ಎಷ್ಟೊಂದು ಜನ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಸತ್ತೋಗ್ಬಿಟ್ರು ಗೊತ್ತಾ? ಯಾಕ್ರಿ ಹೋದವರೆಲ್ಲ ಸತ್ತೋಗ್ಬಿಡಂಗಿದ್ರೆ ರಸ್ತೆ ಮೇಲೆ ಯಾರೀ ಬದುಕಿರ್ತಾಯಿದ್ರು ಈಗಿನ ಕಾಲದಲ್ಲಿ ಅಲ್ವಾ? ಆ ಥರ ಎಲ್ಲ ಏನೂ ಇಲ್ಲ. ಇನ್ನು ಸ್ವಿಮ್ಮಿಂಗ್ ಬರದೇ ಇರೋರು ಎಷ್ಟು ಜನ ಡ್ರೌನ್ ಆಗಲ್ಲ ಹೇಳಿ? ಸ್ವಿಮ್ಮಿಂಗ್ ಕಲಿಯೋ ಮುಂಚೆನೇ ಅಯ್ಯೋ ನಾನು ಸ್ವಿಮ್ಮಿಂಗ್ ಮಾಡೋಕ್ಕೋಗಿ ಸತ್ತೋಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೋತಾ ಕೂತ್ಕೊಂಡ್ರೆ ಎಲ್ಲಿಗೋಯ್ತ್ರಿ ನಮ್ಮ ಕತೆ? ನಾವು ಡೆವಲಪ್ ಆಗೋದಕ್ಕೆ, ಇಂಪ್ರೂವ್ ಆಗೋದಕ್ಕೆ ಆಗೋದೇ ಇಲ್ಲ. ತಪ್ಪು ಯಾವಾಗಲೂ ಬೇರೆಯವ್ರದ್ದೇ, ನಾನು ಯಾವಾಗಲೂ ವಿಕ್ಟಿಮೇ ಅಂತ ಅಂದ್ಕೊಳ್ಳೋದೇ ವಿಕ್ಟಿಮ್ ಮೈಂಡ್ಸೆಟ್ಟು. ಇದನ್ನು ನಾವು ಗ್ರೋತಲ್ಲಿ ಬಳಸ್ಕೊಳ್ಳೋದಕ್ಕೆ ಆಗಲ್ಲ. ನಮಗೆ ಗ್ರೋತ್ ಆಗಬೇಕು, ಡೆವಲಪ್ ಆಗಬೇಕು, ಸಕ್ಸಸ್ ಬೇಕು ಅಂತ ಎಲ್ಲ ಇದ್ದರೆ ಇದನ್ನೆಲ್ಲ ಸೈಡ್ಗಿಡಲೇಬೇಕು. ಇದು ನಮ್ಮನ್ನು ಯಾವುದೇ ರೀತಿಯಲ್ಲೂ ಮುಂದೆ ತೊಗೊಂಡೋಗಲ್ಲ. ಇದರಲ್ಲಿ ನಾವು ಸ್ಟ್ರಕ್ ಆಗಿಬಿಡ್ತೀವಿ, ಮುಳುಗೆ ಹೋಗಿಬಿಡ್ತೀವಿ. ಯಾವಾಗ್ಲೂ ಅಯ್ಯೋ ನಾನು ಹೆಲ್ಪ್ಲೆಸ್ ಅಂತ ಅಂದ್ಕೋತಾ ಇದ್ದರೆ ನಾವು ಯೂಸ್ಫುಲ್ ಆಗೋದು ಯಾವಾಗ? ನಾವು ಮುಂದೆ ಬರೋದು ಯಾವಾಗ? ನಾವು ಮುಂದೆ ಬರಬೇಕು, ಡೆವಲಪ್ ಆಗಬೇಕು ಅಂತ ಇದ್ದರೆ ಇದನ್ನ ಬಿಡಲೇಬೇಕು. ಹೇಗೆ ಬಿಡಬೇಕು ಹಾಗಾದರೆ? ಚಿಕ್ಕ ಚಿಕ್ಕ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಬೇಕು. ಇದು ನನಗೆ ಯಾಕೆ ಆಯಿತು ಅಂತ ಅಂದ್ಕೊಳ್ಳೋ ಬದಲು, ಪ್ರಶ್ನೆ ಕೇಳೋ ಬದಲು ಈ ಥರ ಆಗಿಬಿಟ್ಟಿದೆಯಲ್ಲ, ಈಗ ಏನು ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಗ್ರೋತಿಂದು ಅಲ್ವಾ? ಇವಾಗ ಎಕ್ಸಾಮಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದುಬಿಡ್ತು, ಏನೂ ಮಾಡೋಕ್ಕಾಗ್ತಿಲ್ಲ, ಮುಂದಿನ ಎಕ್ಸಾಮಿಗೆ ನಾನು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿದರೆ ನಾನಿವಾಗ ವಿಕ್ಟಿಮ್ ಅಲ್ಲ. ನಾನು ಮುಂದೆ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ರಿಲೇಷನ್ಶಿಪ್ ಇಲ್ಲಿವರೆಗೆ ಬಂದುಬಿಟ್ಟಿದೆ ಅಪ್ಪ, ಇವಾಗ ಆಲ್ರೆಡಿ ಇಷ್ಟು ಸ್ಪಾಯ್ಲ್ ಆಗಿಬಿಟ್ಟಿದೆ. ಇವಾಗಿದ್ದನ್ನು ನಾನು ಅವ್ರ ಹತ್ರ ಸಾರಿ ಕೇಳಿನೋ, ನನ್ನ ಓಲ್ಡ್ ಈ ಥರ ಆಗಿಬಿಟ್ಟೆ, ಸಾರಿ ನನ್ನ ತಪ್ಪಾಗೋಯ್ತು, ಇನ್ನು ಮುಂದೆ ನಾನು ಈ ಥರ ಇಂಪ್ರೂವ್ ಮಾಡ್ಕೋತೀನಿ, ಡೆವಲಪ್ ಮಾಡ್ಕೋತೀನಿ ಅಂತ ನನ್ನ ಪ್ರಾಮಿಸನ್ನು ನಾನು ಉಳಿಸ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮಾಡ್ಕೊಳ್ದೇನೆ ನಿಮ್ಮದೇ ತಪ್ಪು ಅಂತ ಹೇಳ್ಕೊಂಡಿದ್ರೆ ಅದು ಯಾಕಾಗತ್ತೆ ಅಲ್ವಾ? ಡೆವಲಪ್ ಆಗೋದಕ್ಕಾಗಲ್ಲ. ಈ ಥರ ಎಲ್ಲ ಜವಾಬ್ದಾರಿಗಳನ್ನು, ಚಿಕ್ಕ ಚಿಕ್ಕ ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಮ್ಮ ಕಾನ್ಫಿಡೆನ್ಸನ್ನು ನಾವೇ ಜಾಸ್ತಿ ಮಾಡಿಕೊಂಡ್ರೆ ನಿಧಾನಕ್ಕೆ ಬದಲಾಕೊಂಡು ಹೋಗ್ಬೋದು ಅಲ್ವಾ? ಯಾವಾಗಲೂ ಪ್ರಾಬ್ಲಮ್ ಬರಲ್ಲ ಅಂತ ಅಲ್ಲ, ಕಷ್ಟ ಇರಲ್ಲ ಅಂತ ಅಲ್ಲ, ಅದು ಎಲ್ಲರಿಗೂ ಇರುತ್ತೆ. ತುಂಬ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಆದರೆ ನಮ್ಮ ಕಂಡೀಷನಲ್ಲಿ ನಾವು ಒಳ್ಳೆ ರೀತಿಯಲ್ಲಿರುವಾಗ, ಉತ್ತಮ ರೀತಿಯಲ್ಲಿರುವಾಗ ನಾವು ವಿಕ್ಟಿಮ್ ಥರ ಮಾಡ್ಕೊಂಡಿರೋದ್ರಲ್ಲಿ ಅರ್ಥನೇ ಇಲ್ಲ, ಅದಕ್ಕೊಂದು ಸಕ್ಸಸ್ಸೇ ಬರೋದಿಲ್ಲ. ಅದಕ್ಕೆ ಈ ಥರ ಏನಾದರೂ ನೀವು ಫೀಲ್ ಆಗ್ತಾಯಿದ್ರೆ ಮೊದಲು ನಿಮ್ಮ ಜವಾಬ್ದಾರಿ, ವಾಟ್ ಕ್ಯಾನ್ ಐ ಡು, ನಾನು ಏನು ಮಾಡಲಿ ಇದಕ್ಕೆ ಬದಲಾಗೋದಕ್ಕೆ ಅಂತ ಯೋಚನೆ ಮಾಡಿಕೊಂಡ್ರೆ, ನನಗೆ ಯಾವುದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ, ನಾನು ಹೇಗೆ ನನ್ನನ್ನು ನಾನು ಹೇಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡಿಕೊಂಡ್ರೆ ಪ್ರಶ್ನೆನೇ ಬದಲು ಮಾಡಿಬಿಡೋದು, ಮೈಂಡ್ ಸೆಟ್ಟೇ ಬದಲಾಗ್ಬಿಡುತ್ತೆ. ಯಾಕಂದರೆ ಆನ್ಸರೇ ಬೇರೆ ಬರುತ್ತಲ್ಲ. ನಾನು ಛತ್ರಿ ಮರ್ತೋದ್ರೆ ಅದು ನನ್ನ ತಪ್ಪು ಅಂತ ಆದರೆ ನಾನು ನೆಕ್ಸ್ಟ್ ಟೈಮ್ ನಾನು ಛತ್ರಿ ತೊಗೊಂಡೋಗ್ತೀನಿ. ನನಗೆ ಛತ್ರಿ ಮರ್ತೋಗಿರೋದು ನಿಮ್ಮ ತಪ್ಪು ಅಂತ ಆದರೆ ನನ್ನ ಕಂಟ್ರೋಲಲ್ಲಿ ಏನೂ ಇಲ್ವಲ್ಲ. ಅದಕ್ಕೆ ವಿಷಯಗಳನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು. ಯಾವುದೋ ಒಂದು ಇವೆಂಟ್ ಆಗಿಬಿಟ್ರೆ ಪಾಸ್ಟ್ ಟೆನ್ಸಲ್ಲಿ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳೋದು ಏನೋ ಅಂಥದ್ದು ಇಲ್ಲ. ಫ್ಯೂಚರ್ನ, ಪ್ರೆಸೆಂಟ್ ಟೆನ್ಸನ್ನು ಮಾತ್ರ ಚೇಂಜ್ ಮಾಡೋದಕ್ಕಾಗತ್ತೆ. ಫ್ಯೂಚರ್ನ ಚೇಂಜ್ ಮಾಡಬೇಕಂದ್ರೆ ಫಸ್ಟ್ ಪ್ರೆಸೆಂಟ್ ಟೆನ್ಸನ್ನು ಚೇಂಜ್ ಮಾಡ್ಕೋಬೇಕು. ಇವಾಗ ನಾನು ಬದಲಾಗಬೇಕು, ಅದನ್ನು ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತಲ್ವಾ? ಆದ್ದರಿಂದ ಇವಾಗ ನಾನು ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡೋಣ. ಆಗ ನಾವು ಈಸಿಯಾಗಿ ಗ್ರೋತ್ ಆಗ್ತೀವಿ, ಡೆವಲಪ್ ಆಗ್ತೀವಿ, ಸಕ್ಸಸ್ ಆಗ್ತೀವಿ. ಏನಂತೀರಾ? ಈ ವಿಕ್ಟಿಮ್ ಮೈಂಡ್ ಸೆಟ್ ಇದ್ಬಿಟ್ರೆ ಬಿಟ್ಬಿಡೋಣ. ಏನಂತೀರಾ? ಈಸಿ ಅಲ್ಲ ರೀ, ಯಾವುದು ಈಸಿ ಅಲ್ಲ. ರೂಢಿ ಮಾಡ್ಕೊಂಡು ಬಂದಿರೋದು, ಇಷ್ಟು ದಿವಸದಿಂದ ಬಂದಿರೋದು ಒಂಥರ ಸೆಕೆಂಡ್ ಸ್ಕಿನ್ ಥರ ಇದ್ಬಿಡುತ್ತಲ್ವ. ಈಸಿ ಅಲ್ಲ, ಬಟ್ ಸ್ಟಿಲ್ ಪಾಸಿಬಲ್ ಇದೆ. ಟ್ರೈ ಮಾಡೋಣ.